ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ್ ಫಾಲ್ಸ್, ದುಪ್ಪದಾಳ ಜಲಾಶಯ, ಗೊಡಚಿ ಮಲ್ಕಿ ಜಲಪಾತ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸ್ಥಳಕ್ಕೆ ಬೆಳಗಾವಿ ಪ್ರವಾಸೋದ್ಯಮ ಇಲಾಖಾ ಉಪನಿರ್ದೇಶಕರು ಆದ ಸೌಮ್ಯ ಬಾಪಟ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪರಿಶೀಲನೆ ಮಾಡಲಾಗಿದ್ದು ಸಾರ್ವಜನಿಕ ಅನುಕೂಲವಾಗುವ ನಿಟ್ಟಿನಲ್ಲಿ ಸುರಕ್ಷಿತ ಬೋಟಿಂಗ್ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ ಎಂದರು. ಗೋಕಾಕ್ ಫಾಲ್ಸ್ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಮೊದಲನೇದಾಗಿ ಗೋಕಾಕ್ ಫಾಲ್ಸಿನ ಈ ಆಕ್ಸೆಸ್ ಏನಿದೆ ಇದಕ್ಕೆ ಸಾಕಷ್ಟು ತಡೆಗೋಡೆಗಳೆಲ್ಲ ಈಗ ಹೋಗಿದೆ ಮೊನ್ನೆ 2019 ಫ್ಲಡ್ಡಲ್ಲಿ. ಅದನ್ನು ಮತ್ತೆ ಕೈಗೆತ್ತಿಕೊಂಡು ಆ ಕಾಮಗಾರಿನ ಇಲ್ಲಿ ಪೂರ್ತಿ ಫೆನ್ಸಿಂಗ್ ಮಾಡಿ ಜನರಿಗೆ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸಬೇಕು, ಜೊತೆಗೆ ಒಳ್ಳೆ ಅವರಿಗೆ ವ್ಯೂ ಸಿಗಬೇಕು, ಅದನ್ನು ಮಾಡಬೇಕು ಅಂತ ಮೊದಲನೇದಾಗಿ ತಗೊಳ್ತಾ ಇದ್ದೀವಿ. ಮತ್ತು ಕೆಳಗಡೆ ಫಾಲ್ಸಿನ ಕೆಳಗಡೆ ಏರಿಯಾದಲ್ಲಿ ನೀರಿನ ಹತ್ರ ಬೋಟಿಂಗ್ ಫೆಸಿಲಿಟಿ ಮತ್ತು ಅಲ್ಲಿ ಜನರಿಗೆ ಸಾಕಷ್ಟು ಈ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಏನೇನು ಬೇಕೋ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಮತ್ತು ಈ ಪಾರ್ಕ್ ಇರೋದ್ರಿಂದ ಇಲ್ಲಿ ಭಾಳ ಸುಂದರವಾದ ಒಂದು ಪಾರ್ಕ್ ಇದೆ, ಅದರದ್ದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಒಳ್ಳೆ ಬರೋ ಜನರಿಗೆ ಅಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಂಗೆ ಅಲ್ಲಿ ಕೂತ್ಕೊಂಡು ನೋಡೋಕ್ಕಿರ್ಬೋದು, ಮಾಡೋಕ್ಕಿರ್ಬೋದು, ಮನೋರಂಜನೆ ಏನೇನು ಬೇಕೋ ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ವೀಕ್ಷಣೆ ಮಾಡಿ ಇವತ್ತು ಡಿಸಿಷನ್ನ ತಗೊಂಡಿದ್ದೀವಿ. ಫಂಡ್ ಇನ್ನೂ ರಿಲೀಸ್ ಆಗಿಲ್ಲ, ಬಜೆಟ್ನಲ್ಲಿ ಬರೀ ಅದನ್ನು ಕೊಟ್ಟಿದ್ದಾರೆ ಗೋಕಾಕ್ ಫಾಲ್ಸನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಫಂಡ್ಸನ್ನು ಕೊಡ್ತೀವಿ ಅಂತ. ಬಟ್ ಇಷ್ಟೇ ನಿಖರವಾಗಿ ಅಂತೇಳಿ ಇನ್ನೂ ಫಂಡ್ಸನ್ನು ಇನ್ನೂ ಅಲೋಕೇಟ್ ಮಾಡಿಲ್ಲ. ಎಷ್ಟು ಸಮಯ ತಗೊಳುತ್ತೆ ಅಂತ ಈಗ ಸದ್ಯದಲ್ಲೇ ತಕ್ಷಣ ಶೀಘ್ರವೇ ನಾವು ರಿಪೋರ್ಟ್ ತೊಗೊಂಡು ಎಸ್ಟಿಮೇಷನ್ ತೊಗೊಂಡು ಮಾಡಬೇಕು ಅಂತಿದ್ದೀವಿ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ, ಬಟ್ ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸ್ಬೇಕು. ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಗೆ ಏನೇನು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಮಾಡಬೇಕು ಅಂತೇಳಿ ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ವರದಿನ ಕೊಟ್ಟು ಅನುಮೋದನೆ ತೊಗೊಂಡು ಶೀಘ್ರದಲ್ಲಿ ಶುರು ಮಾಡ್ತೀವಿ ಕಾಮಗಾರಿನ. ಬ್ರಿಡ್ಜ್ ಬಗ್ಗೆ ಈಗ ಡಿಸ್ಕಷನ್ ಪ್ರಾಥಮಿಕ ಹಂತವಾಗಿ ನಾವೀಗ ಯಾವ ರೀತಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಮಾಡಿದ್ದೀವಿ. ಸವಿರವಾಗಿ ಅದನ್ನು ಯಾವ ರೀತಿ ಪ್ಲ್ಯಾನ್ ಆಗಲಿ ಎಸ್ಟಿಮೇಷನ್ ಆಗಿ ಇನ್ನೂ ನಾವು ಮಾಡಿಲ್ಲ. ಬೇರೆ ಬೇರೆ ಇಲಾಖೆಗಳ ಜೊತೆ ಇವಾಗ ಅದನ್ನೇ ಚರ್ಚೆ ಮಾಡಿ ಇವತ್ತು ಚರ್ಚೆ ಹಂತದಲ್ಲಿದೆ, ಪ್ರಾಥಮಿಕ ಚರ್ಚೆ ಹಂತದಲ್ಲಿದೆ. ಮುಂದೆ ಅದು ಫೈನಲ್ ಆದಮೇಲೆ ನಿಮಗೆ ಡಿಸಿಷನ್ ಸಿಗುತ್ತೆ. ಹೌದು ಅದು ಯಾವ ಹಂತದಲ್ಲಿ ಗೌರ್ಮೆಂಟಲ್ಲಿ ಒಂದು ಹಂತದಲ್ಲಿ ಬಂದು ನಿಂತಿದೆ. ಈಗ ಅದನ್ನೇ ಮಾಡಬೇಕು, ಬೇರೆ ಯಾವುದಾದ್ರೂ ಇನ್ನೂ ಫೀಸಿಬಲ್ ಆಪ್ಷನ್ಸ್ ಇದೆಯಾ ಅಂತೇಳಿ ಎರಡನ್ನೂ ಡಿಸ್ಕಸ್ ಮಾಡಿದ್ದೀವಿ. ಯಾವುದು ನಮಗೆ ಫೀಸಿಬಲ್ ಆಗುತ್ತೆ ಅಕಾರ್ಡಿಂಗ್ ಟು ಬಜೆಟ್ ಮತ್ತು ಮೇಂಟೆನೆನ್ಸ್ ಸಲುವಾಗಿ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಯಾವ್ದು ಫೀಸಿಬಲ್ ಆಗುತ್ತೆ ಅದನ್ನು ಕೈಗೆತ್ತಿಕೊಳ್ತೀವಿ. ಈ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಮುಖಂಡರುಗಳು ಆದ ಸುರೇಶ್ ಸನದಿ, ಆರಿಫ್ ಫಿರೋಜ್ ಜಾದೆ, ಶಿವನಗೌಡ ಪಾಟೀಲ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಗೋಕಾಕ್ ಫಾಲ್ಸ್ ಮಿಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.